ಸಾಂಬಾರು ಪದಾರ್ಥಗಳ ಖನಿಜವಾಗಿರುವ ನಮ್ಮ ದೇಶದ ಪ್ರಮುಖ ಬೆಳೆಗಳಲ್ಲಿ ಒಂದು ಮೆಣಸಿನಕಾಯಿ. ಅದರಲ್ಲೂ ಬ್ಯಾಡಗಿ ಮೆಣಸಿನಕಾಯಿ ಹೊರದೇಶಗಳಿಗೆ ರಫ್ತಾಗುತ್ತಿರುವುದು ಹೆಮ್ಮೆಯ ವಿಷಯ. ಮೆಣಸಿನಕಾಯಿ ಈ ನಮ್ಮ ರಾಜ್ಯದ ಒಂದು ಪ್ರಮುಖ ವಾಣಿಜ್ಯ ಮತ್ತು ಸಾಂಬಾರು ಬೆಳೆಯಾಗಿದೆ. ಮೆಣಸಿನಕಾಯಿ ಬೆಳೆಯನ್ನು ನಮ್ಮ ರಾಜ್ಯದಲ್ಲಿ ಮಳೆಯಾಶ್ರಯದಲ್ಲಿ ಹೆಚ್ಚಿನ ಪ್ರದೇಶದಲ್ಲಿ ಬೆಳೆಯಲಾಗುತ್ತಿದ್ದು, ಇತ್ತೀಚೆಗೆ ನೀರಾವರಿಯಲ್ಲಿ ಕೂಡ ಬೆಳೆಯಲಾಗುತ್ತಿದೆ. ಇದನ್ನು ಪ್ರಮುಖವಾಗಿ ಒಣ ಮೆಣಸಿನಕಾಯಿ ಆಗಿ ಹಾಗೂ ತರಕಾರಿಯಾಗಿ ಕೂಡ ಬಳಸಲಾಗುತ್ತಿದೆ. ಈ ಮೆಣಸಿನಕಾಯಿ ಬೆಳೆಯನ್ನು ಸಾಮಾನ್ಯವಾಗಿ ನಮ್ಮ ರಾಜ್ಯದಲ್ಲಿ ಧಾರವಾಡ, ಗದಗ, ಹಾವೇರಿ ಅಲ್ಲದೆ ನೀರಾವರಿ ಪ್ರದೇಶದಲ್ಲಿ ಈ ಒಂದು ಮಲಪ್ರಭಾ ಮತ್ತು ಈ ಒಂದು ಕೃಷ್ಣಾ ಮೇಲ್ದಂಡೆ ಯೋಜನೆಗಳಲ್ಲಿ ಕೂಡ ಹೆಚ್ಚಿನ ರೀತಿಯಿಂದ ಅಥವಾ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಲಾಗುತ್ತಿದೆ. ಮೆಣಸಿನಕಾಯಿಯನ್ನು ಸಾವಯವ ಕೃಷಿಯಲ್ಲಿ ಬೆಳೆಯುವುದರಿಂದ ಆ ಒಂದು ಬೆಳೆಯ ಗುಣಮಟ್ಟ ಹೆಚ್ಚಾಗುತ್ತದೆ ಅಲ್ಲದೆ ಈ ಒಂದು ಸುಸ್ಥಿರವಾದಂತಹ ಇಳುವರಿಯನ್ನು ಕೂಡ ಪಡೆಯಲು ಸಾಧ್ಯ. ಮೆಣಸಿನಕಾಯಿಯಲ್ಲಿ ಹಲವಾರು ತಳಿಗಳಿದ್ದು, ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಸಾವಯವ ಪದ್ಧತಿಯಲ್ಲಿ ಇವನ್ನು ಅತ್ಯಂತ ಲಾಭದಾಯಕವಾಗಿ ಬೆಳೆಯಬಹುದು ಎಂಬುದು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ನಡೆಸಿದ ಕ್ಷೇತ್ರ ಪ್ರಯೋಗದಲ್ಲಿ ಸಾಬೀತಾಗಿದೆ. ಮೆಣಸಿನಕಾಯಿಯಲ್ಲಿ ಪ್ರಮುಖವಾಗಿ ನಾವು ಈ ಭಾಗದಲ್ಲಿ ಅತ್ಯಂತ ಉತ್ಕೃಷ್ಟ ಮಟ್ಟದ ತಳಿಗಳಾದಂತಹ ಬ್ಯಾಡಗಿ ಡಬ್ಬಿ, ಬ್ಯಾಡಗಿ ಕಡ್ಡಿ, ದ್ಯಾವನೂರು, ಅಣ್ಣಿಗೇರಿ ಡಿಲಕ್ಸ್ ಈ ರೀತಿ ವಿವಿಧ ತಳಿಗಳು ಅನ್ನು ನಾವು ಬೆಳೀತಾ ಇದ್ದೀವಿ. ಅದು ಅಲ್ಲದೆ ಈ ಒಂದು ಲೋಕಲ್ ವೆರೈಟೀಸ್ ಅಥವಾ ಲೋಕಲ್ ತಳಿಗಳು, ಸ್ಥಳೀಯ ತಳಿಗಳು ಕೂಡ ಈ ಪ್ರದೇಶದಲ್ಲಿ ರೈತರು ಈ ಒಂದು ತರಕಾರಿ ಸಲುವಾಗಿ ಬೆಳೆಯುತ್ತಿದ್ದಾರೆ. ಈ ಒಣ ಮೆಣಸಿನಕಾಯಿಯನ್ನು ನಾವು ಮಳೆಯಾಶ್ರಿತದಲ್ಲಿ ಸಾವಯವ ಕೃಷಿಯಲ್ಲಿ ಅತ್ಯಂತ ಲಾಭದಾಯಕವಾಗಿ ಬೆಳೆಯಬಹುದು. ಕಳೆದ 8 ವರ್ಷಗಳಿಂದ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಸಾವಯವ ಕೃಷಿ ಸಂಸ್ಥೆಯ ಅಡಿಯಲ್ಲಿ ನಾವು ಕ್ಷೇತ್ರ ಪ್ರಯೋಗಗಳನ್ನು ಕೈಗೊಂಡಾಗ ಮೆಣಸಿನಕಾಯಿಯನ್ನು ಸಾವಯವ ಕೃಷಿಯಲ್ಲಿ ಅತ್ಯಂತ ಲಾಭದಾಯಕವಾಗಿ ಬೆಳೆಯಬಹುದು ಅಂಥೇಳಿ ಕಂಡುಬಂದಿದೆ. ಏರು ಸಸಿ ಮಡಿಗಳನ್ನು ತಯಾರಿಸಿ ಸಾಕಷ್ಟು ಸಾವಯವ ಗೊಬ್ಬರ ಹಾಕಿ ಅಣಿ ಮಾಡಬೇಕು. ನಂತರ ಬೀಜೋಪಚಾರ ಮಾಡಿದ ಬೀಜಗಳನ್ನು ಹಾಕಬೇಕು. ಈ ತಳಿಗಳ ಆಯ್ಕೆಯ ನಂತರ ನಾವು ಉತ್ತಮವಾದಂಥ ಸಸಿ ಮಡಿಗಳನ್ನು ತಯಾರಿಸಬೇಕು. ಈ ಸಸಿ ಮಡಿಗಳನ್ನು ತಯಾರಿಸಲು 1 ಎಕರೆಗೆ ಸುಮಾರು 6 ಸಸಿ ಮಡಿಗಳು ಬೇಕಾಗ್ತವೆ. ಸುಮಾರು 1 ಮೀಟರ್ ಅಗಲ, 7ರಿಂದ 7.5 ಮೀಟರ್ ಉದ್ದವಾದಂತಹ ಸಸಿ ಮಡಿಗಳನ್ನು, ಏರು ಮಡಿಗಳನ್ನು ಮಾಡ್ಕೋಬೇಕು. ಪ್ರತಿ ಸಸಿ ಮಡಿಗೆ ಸುಮಾರು 50 kgಯಷ್ಟು ಕಾಂಪೋಸ್ಟ್ ಗೊಬ್ಬರ ಮತ್ತು ಒಂದು 25 kgಯಷ್ಟು ಎರೆಹುಳು ಗೊಬ್ಬರಗಳನ್ನು ನಾವು ಈ ಒಂದು ಅಜೋಸ್ಪಿಲ್ಲಮ್ ಮತ್ತು ಈ ಒಂದು ರಂಜಕ ಕರಗಿಸುವ ಅಣುಜೀವಿ ಗೊಬ್ಬರದ ಜೊತೆ ಮಿಶ್ರಣ ಮಾಡಿ, ಬೇವಿನ ಹಿಂಡಿಯನ್ನು ಕೂಡ ಸುಮಾರು ಒಂದು 20 kgಯಷ್ಟು ಮಿಶ್ರಣ ಮಾಡಿ ನಾವು ಈ ಸಸಿ ಮಡಿಗಳಿಗೆ ಹಾಕಿ ಚೆನ್ನಾಗಿ ಬೆರೆಸಬೇಕು. ಈ ಸಸಿ ಮಡಿಗಳಲ್ಲಿ ನಾವು ಬೀಜವನ್ನು ಈ ಬಿತ್ತನೆಯ ಪೂರ್ವದಲ್ಲಿ ಆ ಬೀಜಕ್ಕೆ ಅಜೋಸ್ಪಿಲ್ಲಮ್ದಿಂದ ಮತ್ತು ಟ್ರೈಕೋಡರ್ಮಾದಿಂದ ಬೀಜೋಪಚಾರ ಮಾಡಿ ಸಸಿ ಮಡಿಯಲ್ಲಿ ನಾವು ಬೀಜವನ್ನು 2-3 ಇಂಚು ಸಾಲಿನಲ್ಲಿ ಹಾಕಬೇಕಾಗ್ತದೆ. ಈ ಹಾಕಿದ ನಂತರ ಅದರ ಮೇಲೆ ನಾವು ಹುಲ್ಲಿನ ಹೊದಿಕೆ ಹಾಕಿ ಹದವರಿತು ನೀರುಣಿಸಬೇಕು. ಈ ಸಸಿ ಮಡಿ ಸುಮಾರು ಒಂದು 7-8 ದಿವಸ ನಂತರ ಏನು ಮೊಳಕೆ ಒಡೆದು ಮೇಲೆ ಬರ್ತವೆ, ಆಗ ನಾವು ಈ ಮೇಲಿನ ಹುಲ್ಲಿನ ಹೊದಿಕೆಯನ್ನು ತೆಗೆದು ನಂತರ ನಾವು ಸಸಿ ಮಡಿಗೆ ಪ್ರತಿ ದಿವಸ ನೀರುಣಿಸಬೇಕಾಗ್ತದೆ. ಹೀಗೆ 30ರಿಂದ 40 ದಿನಗಳಲ್ಲಿ ಸಸಿಗಳು ಸಿದ್ಧವಾಗುತ್ತವೆ. ಈ ಸಸಿಗಳಿಗೆ ಜೀವಾಮೃತ ಇಲ್ಲವೇ ಗಂಜಲ ಸಿಂಪರಣೆ ಮಾಡುವುದರಿಂದ ಉತ್ತಮ ಬೆಳವಣಿಗೆ ಸಾಧ್ಯ. ಈ ಉತ್ತಮವಾದಂಥ ಸಸಿಗಳು ಸುಮಾರು 35-40 ದಿವಸದಲ್ಲಿ ತಯಾರಾಗ್ತವೆ. ಸಸಿ ಮಡಿಯಲ್ಲಿನೂ ಕೂಡ ಸಾವಯವ ಕೃಷಿಯಲ್ಲಿ ಬೆಳೆಸುವಂತಹ ಜೀವಾಮೃತ ಇರ್ಬೋದು, ಪಂಚಗವ್ಯ ಇರ್ಬೋದು, ಇದನ್ನು ನಾವು ಸಿಂಪರಣೆಯಾಗಿ ಸುಮಾರು 1 ವಾರಕ್ಕೊಮ್ಮೆ ಸಿಂಪರಣೆ ಮಾಡಿದ್ರೆ ಒಳ್ಳೆಯ ಬೆಳವಣಿಗೆ ಬರ್ತದೆ. ಅಲ್ಲದೆ ಗಂಜಲ ಸಿಂಪರಣೆ ಪ್ರತಿಶತ 10ರಷ್ಟು ಮಾಡೋದನ್ನು ಕೂಡ ಸಸಿ ಮಡಿಗಳ ಬೆಳವಣಿಗೆ ಉತ್ಕೃಷ್ಟವಾಗಿ ಚೆನ್ನಾಗಿ ಬರ್ತವೆ. ಈ ಸಸಿಗಳನ್ನು ಸುಮಾರು 30ರಿಂದ 35 ದಿವಸದ ಸಸಿಗಳನ್ನು ನಾವು ನಾಟಿ ಮಾಡಲಿಕ್ಕೆ ಬಳಸಬೇಕು. ನಾವು ನಮ್ಮ ಭೂಮಿಯನ್ನು ಚೆನ್ನಾಗಿ ಹದವರಿತು ಉಳುಮೆ ಮಾಡಿ
ನಾವು 60 ಸೆಂಟಿಮೀಟ್ರ್ 60 ಸೆಂಟಿಮೀಟ್ರ್ ಅಂದರೆ 2 ಅಡಿ ಸಾಲಿನಿಂದ ಸಾಲಿಗೆ ಮತ್ತು ಈ ಸಸಿಯಿಂದ ಸಸಿಗೆ ಇರುವಂತೆ ನಾವು ಹೊಲದಲ್ಲಿ ಈ ಒಂದು ಮಾರ್ಕರ್ ಸಹಾಯದಿಂದ ನಾವು ಸಾಲುಗಳನ್ನು ಬಿಡಬೇಕಾಗ್ತದೆ. ಈ ಸಾಲುಗಳ ಏನು 2 ಸಾಲುಗಳು ಕೂಡ್ತವೆ ಅಲ್ಲಿ ನಾವು ಅದಕ್ಕೆ ಗುಣಿ ಅಂತೀವಿ. ಇದು ಸುಮಾರು 60 ಸೆಂಟಿಮೀಟ್ರ್ ಅಂತರದಲ್ಲಿ ಒಂದೊಂದು ಗುಣಿ ತೆಗಿಬೇಕು. ಇದನ್ನು ಪಿಕಾಸಿ ನಾವು ಉಪಯೋಗಿಸ್ಕೊಂಡು ಅಥವಾ ಗುದ್ದಲಿ ಸಹಾಯದಿಂದ ಇದನ್ನು ತೆಗೆದು ನಾವು ಆ ಒಂದು ಗುಣಿಗೆ ಸಸಿ ನಟಿ ಮಾಡ್ತೀವಿ. ಅದಕ್ಕೆ ನಾವು ಎಕರೆಗೆ ಸುಮಾರು 2-2.5 ಟನ್ದಷ್ಟು ಈ ಕಾಂಪೋಸ್ಟ್ ಗೊಬ್ಬರ ಮತ್ತು 1 ಟನ್ದಷ್ಟು ಈ ಎರೆಹುಳು ಗೊಬ್ಬರ ಇದನ್ನು ನಾವು ಮಿಶ್ರಣ ಮಾಡಿ ಇದರ ಜೊತೆಗೆ ಸುಮಾರು 250 kg ಬೇವಿನ ಹಿಂಡಿಯನ್ನು ಮಿಶ್ರಣ ಮಾಡಿ ಆ ಗುಣಿಗೆ ಹಾಕಬೇಕು. ಆ ನಂತರ ಈ ಸಸಿ ಮಡಿಯಿಂದ ನಾವು ಸಸಿಗಳನ್ನು ಕಿತ್ತು ತೆಗೆದುಕೊಂಡು ಬರಬೇಕು. ಆ ಸಸಿಗಳನ್ನು ಬೇರನ್ನು ನಾವು ಈ ಜೈವಿಕ ಗೊಬ್ಬರಗಳಾದಂತಹ ಅಜೋಸ್ಪಿರಿಲಮ್, ರಂಜಕ ಕರಗಿಸುವಣುಜೀವಿ ಗೊಬ್ಬರ ಮತ್ತು ಟ್ರೈಕೋಡರ್ಮಾ ಇದನ್ನು ನಾವು ಸಗಣಿಯ ರಾಡಿ ಇವೆಲ್ಲ ಒಂದು ಜೈವಿಕ ಗೊಬ್ಬರಗಳು ಮತ್ತು ಸಗಣಿಯನ್ನು ತೆಗೆದುಕೊಂಡು ಒಂದು ಬಕೆಟ್ನಲ್ಲಿ ದ್ರಾವಣ ಅಥವಾ ರಾಡಿಯನ್ನು ಮಾಡಿ ಅದರಲ್ಲಿ ನಾವು ಈ ಸಸಿಗಳನ್ನು ಅದ್ದಿಬೇಕು. ಅದ್ದಿ ಅವನ್ನೇ ನಾವು ಸುಮಾರು 2 ಅಡಿ ಅಂತರದ ಸಾಲುಗಳಲ್ಲಿ ನಟಿ ಮಾಡಬೇಕಾಗ್ತದೆ. ಈ ನಟಿ ಮಾಡುವ ಸಮಯದಲ್ಲಿ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶವಿರಬೇಕು. ಅಲ್ಲದೆ ನಾವು ಮೇಲ್ಗಡೆ ಒಂದು ಗಿಡಕ್ಕೆ ಒಂದು ಅರ್ಧ ಲೀಟರ್ದಷ್ಟಾದರೂ ಕೂಡ ನೀರನ್ನು ನಾವು ಹಾಕ್ತಾ ಹೋದೆವಂದರೆ ಆ ಸಸಿಗಳು ಚೆನ್ನಾಗಿ ಹತ್ಕೊಳ್ಳಿಕ್ಕೆ ಸಹಾಯ ಆಗ್ತದೆ ಮತ್ತು ಮುಂದೆ ಬೆಳವಣಿಗೆಗೂ ಕೂಡ ಸಹಾಯ ಆಗ್ತದೆ. ಸಸಿಗಳನ್ನು ನೆಟ್ಟ 30 ದಿನಗಳ ನಂತರ ಮೇಲು ಗೊಬ್ಬರವಾಗಿ ಎರೆಹುಳು ಗೊಬ್ಬರ ನೀಡುವುದು ಮತ್ತು ಜೀವಾಮೃತ ಸಿಂಪರಣೆ ಮೆಣಸಿನ ಗಿಡದ ಬೆಳವಣಿಗೆಗೆ ಉತ್ತಮವಾಗಿರುತ್ತದೆ. ಇಂಥ ಒಂದು ಸಸಿ ಮಡಿ ನಾಟಿ ಮಾಡಿದ ನಂತರ 30 ದಿವಸಗಳ ನಂತರ ಈ ಒಂದು ಸಸಿಗಳ ಬೆಳವಣಿಗೆಗೆ ಚೆನ್ನಾಗಿ ಆಗ್ಬೇಕಂದ್ರೆ 1 ಎಕರೆ ಕ್ಷೇತ್ರಕ್ಕೆ ನಾವು ಸುಮಾರು 1 ಟನ್ದಷ್ಟು ಮೇಲುಗೊಬ್ಬರವಾಗಿ ಈ ಒಂದು ಬೆಳೆಯಾಕಾರದಲ್ಲಿ ಪ್ರತಿಯೊಂದು ಗಿಡಕ್ಕೆ ನಾವು ಎರೆಹುಳು ಗೊಬ್ಬರವನ್ನು ಮೇಲುಗೊಬ್ಬರವಾಗಿ 30 ದಿವಸದ ನಂತರ ಕೊಟ್ಟರೆ ಒಂದು ಬೆಳವಣಿಗೆ ಚೆನ್ನಾಗಾಗ್ತದೆ. ಇದರ ಜೊತೆಗೆ ನಂತರ ಈ ಒಂದು ಎಕರೆ ಕ್ಷೇತ್ರಕ್ಕೆ ನಾವು ಈ ಜೀವಾಮೃತ ಸುಮಾರು 200 ಲೀಟರ್ದಷ್ಟು ತಯಾರು ಮಾಡಿ ಪ್ರತಿಯೊಂದು ಗಿಡಕ್ಕೆ ನಾವು ಹಾಕಿದಾಗ ಅದರಿಂದಲೂ ಕೂಡ ಈ ಒಂದು ಪೋಷಕಾಂಶಗಳ ಪೂರೈಕೆ ಆಗ್ತವೆ, ಚೆನ್ನಾಗಿ ಬೆಳವಣಿಗೆ ವೃದ್ಧಿ ಆಗ್ತದೆ. ಮೆಣಸಿನ ಗಿಡದಲ್ಲಿ ಬರುವ ರೋಗ ಮತ್ತು ಕೀಟಗಳನ್ನು ಕೂಡ ಸಾವಯವ ಪದ್ಧತಿಯ ಮೂಲಕವೇ ನಿಯಂತ್ರಿಸಬಹುದಾಗಿದೆ. ಈ ಒಂದು ಬೆಳೆಗೆ ಸಿಂಪರಣೆ ಮಾಡಲಿಕ್ಕೆ ಅಂದ್ರೆ ಏನು, ಮೆಣಸಿನ ಗಿಡದಲ್ಲಿ ಈ ಮುಟುರು ರೋಗ ಅನ್ನೋದೊಂದು ಸಾಮಾನ್ಯವಾಗಿ ಬರುವಂತಹ ಒಂದು ರೋಗ. ಇದು ಸಾಮಾನ್ಯವಾಗಿ ಈ ಒಂದು ರಸಹೀರುವ ಕೀಟಗಳಿಂದ ಥ್ರಿಪ್ಸ್ ಮೈಟ್ಸ್ ನುಸಿಯಿಂದ ಬರುವಂತಹ ರೋಗ. ಇದರ ನಿರ್ವಹಣೆಗೆ ನಾವು ಪ್ರತಿಶತ 10ರ ಗಂಜಲವನ್ನು ಈ ಒಂದು ನಾಟಿ ಮಾಡಿದ 30 ದಿವಸ 60 ದಿವಸ 90 ದಿವಸ 3 ಸಾರಿ ಸಿಂಪರಣೆ ಮಾಡಬೇಕು. ಇದರ ಜೊತೆಗೆ ನಾವು ಈ ಬೇವಿನ ಬೀಜದ ಕಷಾಯವನ್ನು ಕೂಡ ಸಿಂಪರಣೆ ಮಾಡಲಿಕ್ಕೆ ಉಪಯೋಗಿಸಬೇಕಾಗ್ತದೆ. ಪ್ರತಿಶತ 5ರ ಈ ಒಂದು ಬೇವಿನ ಬೀಜದ ಕಷಾಯವನ್ನು ಈ ಒಂದು ಗಂಜಲ ಜೊತೆಗೆ ಸಿಂಪರಣೆ ಮಾಡೋದರಿಂದ ಈ ಕೆಲವೊಂದು ರೋಗಗಳು ಬಾಧೆ ತಡೆಯಬಹುದು. ಈ ಮೆಣಸಿನ ಗಿಡದಲ್ಲಿ ಈ ಒಂದು ರಸಹೀರುವ ಕೀಟಗಳ ಬಾಧೆಯನ್ನು ಕಡಿಮೆ ಮಾಡಲಿಕ್ಕೆ ಹಳದಿ ಬಣ್ಣದ ಒಂದು ಸಣ್ಣದಾದಂತಹದ್ದು 1 ಅಡಿ ಈ ಹಳದಿ ಬಣ್ಣದ ರಟ್ಟಿಗೆ ನಾವು ಅಂಟನ್ನು ನಾವು ಲೇಪಿಸಿ ಅದನ್ನು ನಾವು ಹೊಲದಲ್ಲಿ ನೇತು ಹಾಕುವುದರಿಂದ ಈ ರಸಹೀರುವ ಕೀಟಗಳು ಅದಕ್ಕೆ ಆಕರ್ಷಣೆಗೊಂಡು ಅವುಗಳ ಸಂಖ್ಯೆ ಕಡಿಮೆ ಆಗ್ತದೆ. ಅಲ್ಲದೆ ಮೋಹಕ ಬಲೆಗಳನ್ನು ಕೂಡ ನಾವು ಹೊಲದಲ್ಲಿ ಹಾಕುವುದರಿಂದ ಕೆಲವೊಂದು ಹೆಲಿಕೋವರ್ಪಾದ ಅಥವಾ ಈ ಒಂದು ಕಾಯಿ ಕೊರಕದ ಕೀಟದ ನಿಯಂತ್ರಣ ಮಾಡಬಹುದು. ಅಲ್ಲದೆ ಹೊಲದ ಸುತ್ತಲೂ ಮೆಣಸಿನ ಸಸಿ ನಾಟಿಯ ಪೂರ್ವದಲ್ಲಿನೇ ಈ ಜೋಳ ಅಥವಾ ಗೋವಿನ ಜೋಳವನ್ನು 5 ಸಾಲು ನಾವು ಹೊಲದ ಸುತ್ತಲೂ ಹಾಕುವುದರಿಂದ ಬಾರ್ಡರ್ ಕ್ರಾಪ್ ಅಂತ ಹೇಳ್ತೀವಿ. ಇದರಿಂದಲೂ ಕೂಡ ಈ ರಸಹೀರುವ ಕೀಟದ ಬಾಧೆಯನ್ನು ಸಾಮಾನ್ಯವಾಗಿ ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ. ಅಲ್ಲದೆ ಈ ಕ್ಷೇತ್ರದಲ್ಲಿ ನೀವು ನೋಡ್ತಾ ಇದ್ದೀರಿ, ಈ ಒಂದು ಮೆಣಸಿನ ಗಿಡದ ಪ್ರತಿ ಒಂದು 12 ಸಾಲಿಗೆ 1 ಸಾಲು ಚೆಂಡುವನ್ನು ನಾವು ನಾಟಿ ಮಾಡೋದರಿಂದ ಈ ಒಂದು ಕಾಯಿ ಕೊರಕ ಆ ಚೆಂಡುವಿಗೆ ಆಕರ್ಷಣೆಯಾಗಿ ಅದರ ಮೇಲೆ ಅದರದ ಮೊಟ್ಟೆ ಇಡ್ತದೆ, ಅದರ ಮೇಲೇ ಅಭಿವೃದ್ಧಿ ಹೊಂದುತ್ತದೆ. ಅದು ಮೆಣಸಿನ ಗಿಡ ಕಾಯಿ ಇದರಿಂದ ಸಂರಕ್ಷಣೆ ಪಡೀತದೆ. ಹೀಗೆ ಕೆಲವೊಂದು ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಈ ಮೆಣಸಿನ ಗಿಡದಲ್ಲಿ ಅನುಸರಿಸುವುದರಿಂದ ಒಳ್ಳೆಯ ಈ ಒಂದು ಮೆಣಸಿನಕಾಯಿ ಇಳುವರಿ ಪಡೀಲಿಕ್ಕೆ ಸಾಧ್ಯ ಇದೆ.
ಸಾವಯವ ಪದ್ಧತಿಯಲ್ಲಿ ಬೆಳೆದ ಮೆಣಸಿನಕಾಯಿ ಉತ್ಕೃಷ್ಟ ಗುಣಮಟ್ಟದ್ದಾಗಿದ್ದು ಆಕರ್ಷಕ ಬಣ್ಣ ಹೊಂದಿರುತ್ತದೆ. ಅಲ್ಲದೆ 6ರಿಂದ 7 ತಿಂಗಳವರೆಗೆ ನಿರಂತರ ಇಳುವರಿ ಪಡೆಯಲು ಸಾಧ್ಯವಾಗುತ್ತದೆ. ಈ ಸಾವಯವ ಕೃಷಿಯಲ್ಲಿ ಈ ಮೆಣಸಿನಕಾಯಿ ಬೆಳೆದಾಗ ಇದರ ಗುಣಮಟ್ಟ ಬಹಳ ಉತ್ಕೃಷ್ಟವಾಗಿರ್ತದೆ. ಇದರ ಕಾಯಿ ಕಡುಗೆಂಪು ಕಾಯಿ ಹೊಂದಿರ್ತದೆ. ಅಲ್ಲದೆ ಇದಕ್ಕೆ ಮಾರುಕಟ್ಟೆಯಲ್ಲಿ ವಿಶೇಷ ಬೇಡಿಕೆ ಇದೆ, ರಫ್ತು ಬೇಡಿಕೆ ಇದೆ. ಅಲ್ಲದೆ ಇದರಿಂದ ನಾವು ಒಳ್ಳೆಯ ಗುಣಮಟ್ಟದ ಒಲಿಯೋ ರೆಜಿನ್ ಅಂಥೇಳಿ, ಈ ಬ್ಯಾಡಗಿ ಮೆಣಸಿನಕಾಯಿಯ ಒಲಿಯೋ ರೆಜಿನ್ ಕ್ವಾಲಿಟಿ ಬಹಳ ಉತ್ತಮವಾಗಿರ್ತದೆ. ಅದರಲ್ಲಿನೂ ಸಾವಯವ ಕೃಷಿಯಲ್ಲಿ ಬೆಳೆದಾಗ ಅದರ ಗುಣಮಟ್ಟ ಇನ್ನೂ ಅಧಿಕವಾಗಿರ್ತದೆ. ಹೀಗೆ ಈ ಮೆಣಸಿನಕಾಯಿಯನ್ನು ನಾವು ಸಾವಯವ ಕೃಷಿಯಲ್ಲಿ ಬೆಳೆಯುವುದು ಬಹಳಷ್ಟು ಅವಶ್ಯಕ. ಇನ್ನೊಂದು ಅಂಶ ತಮಗೆ ಹೇಳಬೇಕಂದ್ರೆ, ಈ ರಾಸಾಯನಿಕ ಕೃಷಿಯಲ್ಲಿ ನಾವು ಬೆಳೆದಾಗ ಈ ಮೆಣಸಿನಕಾಯಿ ಒಂದೇ ಬೀಡು ಬರ್ತದೆ. ಆದರೆ ಸಾವಯವ ಕೃಷಿಯಲ್ಲಿ ನಾವು ಮೆಣಸಿನಕಾಯಿ ಬೆಳೆದಾಗ ಆ ಮಣ್ಣಿನಲ್ಲಿರುವಂಥ ವಾತಾವರಣ, ಸಾವಯವದ ಅಂಶ, ಪೋಷಕಾಂಶಗಳ ಲಭ್ಯತೆ ಮತ್ತು ತೇವಾಂಶದ ಲಭ್ಯತೆ, ಹಸಿ ಹೆಚ್ಚು ಹಿಡಿದುಕೊಳ್ಳುವಂಥ ಸಾಮರ್ಥ್ಯ ಇರುವುದರಿಂದ ನಮಗೆ ಈ ಕಾಯಿ ತಳಗಡೆ ಹಣ್ಣಾದ್ರೂ ಕೂಡ ಮೇಲ್ಗಡೆ ಮತ್ತೆ ಹೊಸದಾಗಿ ಚಿಗುರು ಬಂದು ಈ ಒಂದು ಹೂ ಬರ್ತದೆ. ಅದರಿಂದ 2-3 ಫಸಲುಗಳು ಈ ಮೆಣಸಿನಕಾಯಿ ಬೆಳೆಯಲ್ಲಿ ಸುಮಾರು 186 ತಿಂಗಳು 7 ತಿಂಗಳವರೆಗೂ ಕೂಡ ಈ ಮೆಣಸಿನಕಾಯಿಯಿಂದ ನಾವು ನಿರಂತರವಾಗಿ ಇಳುವರಿ ಪಡೆಯಬಹುದು. 1 ಎಕರೆಗೆ ಸುಮಾರು 4ರಿಂದ 5 ಕ್ವಿಂಟಲ್ವರೆಗೂ ಕೂಡ ಒಳ್ಳೆಯ ರೀತಿಯಿಂದ ನಾವು ಈ ಸಾವಯವ ಕೃಷಿ ಬೇಸಾಯ ಪದ್ಧತಿಗಳನ್ನು ಅನುಸರಿಸುವುದರಿಂದ ಇಳುವರಿ ಪಡಲಿಕ್ಕೆ ಸಾಧ್ಯತೆ. ಇನ್ನೂ ಕೆಲವೊಂದು ಅಂಶಗಳು ತಮಗೆ ಹೇಳಬೇಕಂದ್ರೆ, ಈ ಒಂದು ಮೆಣಸಿನಕಾಯಿ ಬೆಳೆಯಲ್ಲಿ ಈ ಗಂಜಲ ಸಿಂಪರಣೆ, ಅದರ ಜೊತೆಗೆ ನಾವು ಪಂಚಗವ್ಯ ಪ್ರತಿಶತ 5ರ ಪ್ರಮಾಣದಲ್ಲಿ ಸಿಂಪರಣೆ ಮಾಡೋದರಿಂದ ಈ ಒಂದು ಹೂಗಳ ಸಂಖ್ಯೆ ಹೆಚ್ಚಾಗ್ತದೆ ಮತ್ತು ಕಾಯಿ ಹಿಡಿಯುವ ಪ್ರಮಾಣ ಹೆಚ್ಚಾಗ್ತದೆ. ಅಲ್ಲದೆ ಈ ಮೆಣಸಿನಕಾಯಿಯ ಗುಣಮಟ್ಟ ಮತ್ತು ಬೆಳವಣಿಗೆಯೂ ಕೂಡ ಚೆನ್ನಾಗಾಗ್ತದೆ. ಅಲ್ಲದೆ ಕೆಲವೊಂದು ಬೆಳೆಗಳನ್ನು ನಾವು ಅಂತರ ಬೆಳೆಯಾಗಿ ಮೆಣಸಿನಕಾಯಿಯಲ್ಲಿ ಬೆಳೆಯಬಹುದು. ಈ ಒಂದು ಕ್ಷೇತ್ರದಲ್ಲಿ ನಾವು ಮೆಣಸಿನಕಾಯಿ, ಈರುಳ್ಳಿ ಅಂತರ ಬೆಳೆಯಾಗಿ ಬೆಳೆದಿದ್ದೀವಿ. ಅಲ್ಲದೆ ಈ ಮೆಣಸಿನಕಾಯಿಯನ್ನು ಹತ್ತಿ ಅಂತರ ಬೆಳೆಯಾಗಿ ಬೆಳೀತಾರೆ. ಕೆಲವೊಂದು ಕಡೆ ರೈತರು ಈ ಒಂದು ಕಡಲೆಯನ್ನು ಕೂಡ 2 ಸಾಲಿನ ಮಧ್ಯದಲ್ಲಿ ಹಾಕಿ ಅಂತರ ಬೆಳೆಯಾಗಿ ಬೆಳೆಯುವುದುಂಟು. ಕಡಿಮೆ ಖರ್ಚು ಮತ್ತು ಅಧಿಕ ಇಳುವರಿ ನೀಡುವ ಸಾವಯವ ಬೇಸಾಯ ಕ್ರಮವನ್ನು ರೈತರು ಅಳವಡಿಸಿಕೊಂಡು ಹೆಚ್ಚಿನ ಆದಾಯ ಗಳಿಸಬಹುದಾಗಿದೆ. ಸಾವಯವ ಕೃಷಿಯಲ್ಲಿ ಬೆಳೆದಾಗ ನಮ್ಮ ಒಂದು ಪ್ರಯೋಗದ ಫಲಿತಾಂಶದ ಪ್ರಕಾರ 20ರಿಂದ 25ರಷ್ಟು ಈ ಒಂದು ಖರ್ಚು, ಬೇಸಾಯದ ಖರ್ಚು ಕಡಿಮೆಯಾದದ್ದು ಕಂಡು ಬಂದಿದೆ ಮತ್ತು ನಿರಂತರವಾಗಿ ಇಳುವರಿ ಚೆನ್ನಾಗಿ ಪಡೆಯಬಹುದು. ಅಲ್ಲದೆ ಕೀಟ ಮತ್ತು ರೋಗದ ಬಾಧೆಯೂ ಕೂಡ ಕಡಿಮೆಯಾಗಿದೆ. ಈ ರೀತಿ ಸಾವಯವ ಕೃಷಿಯಲ್ಲಿ ಈ ಮೆಣಸಿನಕಾಯಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆದು ರೈತರು ಹೆಚ್ಚಿನ ಲಾಭವನ್ನು ಪಡೆಯಬಹುದು. ಬೆಂಡೆಕಾಯಿ ಒಂದು ಪ್ರಮುಖವಾದ ತರಕಾರಿ ಬೆಳೆ. ಇದನ್ನು ಯಾವುದೇ ಕಾಲದಲ್ಲಿನೂ ಕೂಡ ನಾವು ಬೆಳೆದುಕೊಳ್ಳಬಹುದು. ಬೆಂಡೆಯಲ್ಲಿ ನಾರಿನಂಶ ಅಧಿಕವಾಗಿರುತ್ತೆ. ಅಲ್ಲದೆ ಅಯೋಡಿನ್, ಕ್ಯಾಲ್ಸಿಯಂ ಹಾಗೂ ಮೆಗ್ನೀಷಿಯಂ ಜೀವಸತ್ವಗಳು ಕೂಡ ಬೆಂಡೆಯಲ್ಲಿ ಲಭ್ಯ. ಬೆಂಡೆಯನ್ನು ಎಲ್ಲ ವಿಧದ ಮಣ್ಣಿನಲ್ಲಿ ಬೆಳೆಯಬಹುದಾದ್ರೂ ನೀರು ಬಸಿದು ಹೋಗುವಂತಹ ಮರಳು ಮಿಶ್ರಿತ ಗೋಡು ಮಣ್ಣು ಹೆಚ್ಚು ಸೂಕ್ತ. ಹೆಸರುಘಟ್ಟದಲ್ಲಿರುವ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯವರು ಬೆಂಡೆಯಲ್ಲಿ 2 ತಳಿಗಳನ್ನು ಹೊರತಂದಿದ್ದಾರೆ. ಈ ತಳಿಗಳ ಬಗ್ಗೆ ಸಂಸ್ಥೆಯ ವಿಜ್ಞಾನಿಗಳು ನಮಗೆ ಈಗ ತಿಳಿಸ್ತಾ ಇದ್ದಾರೆ. ಈಗಿರುವ ತರಕಾರಿಯಲ್ಲೇ ಬೆಂಡಿ ನಂಬರ್ 1 ಇದೆ. ಇದರೇನೆಂದರೆ ಮೋಸ್ಟ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂದರೆ ಇದು ಅಯೋಡಿನ್ ಇದೆ, ದೆನ್ ಕ್ಯಾಲ್ಸಿಯಂ ಇದೆ, ಮೆಗ್ನೀಷಿಯಂ ಇದೆ. ಆಮೇಲೆ ಈ ಫೈಬರ್ಸ್ ಅಂತ ಹೇಳ್ತೀವಲ್ಲ, ಆ ಫೈಬರ್ಸ್ ಸ್ವಲ್ಪ ಜಾಸ್ತಿ ಇದೆ. ಬೇರೆ ತರಕಾರಿಗೆ ಕಂಪೇರ್ ಮಾಡಿದರೆ ಇದರಲ್ಲಿ ಸ್ವಲ್ಪ ಜಾಸ್ತಿ ಫೈಬರ್ಸ್ ಇದೆ. ಆಮೇಲೆ ನಮ್ಮ ದೇಶದಲ್ಲೇ ಒಂದು 5 ಲಕ್ಷ ಹೆಕ್ಟೇರ್ಸ್ ಬೆಂಡಿ ಕಲ್ಟಿವೇಷನ್ ಮಾಡ್ತಾ ಇದ್ದಾರೆ. ನಮ್ಮ ದೇಶ ನೋಡಿದ್ರೆ ಬಿಹಾರ್, ಕರ್ನಾಟಕ, ಮಧ್ಯಪ್ರದೇಶ್, ಒರಿಸ್ಸಾ, ವೆಸ್ಟ್ ಬೆಂಗಾಲ್ ಇದೇ ದೇಶದಲ್ಲೇ ಜಾಸ್ತಿ ಮಾಡ್ತಾ ಇದ್ದಾರೆ. ನಮ್ಮ ಕರ್ನಾಟಕ ದೇಶದಲ್ಲೇ 15-20 ಸಾವಿರ ಹೆಕ್ಟೇರ್ಸ್ ಬೆಂಡಿ ಮಾಡ್ತಾ ಇದ್ದಾರೆ. ಇದು ಫೈಬರ್ಸ್ ಜಾಸ್ತಿ ಆದಮೇಲೆ ಹೆಲ್ತ್ಗೆ ತುಂಬ ಇಂಪಾರ್ಟೆನ್ಸ್ ಆಗುತ್ತೆ. ಆಮೇಲೆ ನಮ್ಮ ಸಂಸ್ಥೆಯಿಂದ 2 ಬೆಂಡಿ ತಳಿಗಳು ಬಿಡುಗಡೆ ಮಾಡಿದ್ವಿ. ಒಂದು ಬೆಂಡಿ ತಳಿ ಅರ್ಕ ಅಣ್ಣಾಮಿಕೆ ಅಂದ, ಇದು
ನಂಜು ರೋಗ, ಹಳದಿ ನಂಜು ರೋಗ ರೆಸಿಸ್ಟೆಂಟ್ ಪವರ್ ಇದೆ, ತಡೆಯೋದಕ್ಕೆ ಶಕ್ತಿ ಇದೆ. ಆಮೇಲೆ ಇದು ಇಳುವರಿ 15ರಿಂದ 20 ಟನ್ ಇಳುವರಿ ಕೊಡ್ತಾ ಇದೆ. ಫಸ್ಟ್ ಹಾರ್ವೆಸ್ಟ್ ಮಾಡುವುದು 35ರಿಂದ 45 ದಿವಸ, 50 ದಿವಸ ಒಳಗಡೆ ಫಸ್ಟ್ ಹಾರ್ವೆಸ್ಟ್ ಮಾಡ್ತಾ ಇದ್ವಿ. 16ರಿಂದ 25 ಪಿಕ್ಕಿಂಗ್ ಮಾಡೋಕ್ಕಾಗುತ್ತೆ. ಆಮೇಲೆ ಇದು ಕಾಯಿ ಉದ್ದ 10ರಿಂದ 12 ಸೆಂಟಿಮೀಟರ್ ಉದ್ದ ಕಾಯಿ ಇರುತ್ತೆ, ಹಸಿರು ಕಲರ್ ಕಾಯಿ ಇರುತ್ತೆ, 5 ರಿಬ್ಸ್ ಇರುತ್ತೆ, ರುಚಿ ತುಂಬ ಚೆನ್ನಾಗಿರುತ್ತೆ. ಒಂದು 2% ಫೈಬರ್ ಇದೆ ಒಂದು 100 ಗ್ರಾಮ್ ಕಾಯಿಲ್ಗೆ. ಆಮೇಲೆ ಇದು ಭಾಳ ಲಾಂಗ್ ಡಿಸ್ಟೆನ್ಸ್ ಮಾರ್ಕೆಟ್ಗೆ ತಗೊಂಡು ಹೋಗೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಕಾಯಿ ಏನು ಕಪ್ಪು ಬಣ್ಣ ಬರೋದಿಲ್ಲ, ಎಷ್ಟು ದೂರ ತಗೊಂಡೋದ್ರೆ ಕೂಡ ಹಸಿರು ಕಲರ್ ಹಂಗೆ ಇರುತ್ತೆ. ಆಮೇಲೆ ಈ ತಳಿ ಸ್ವಲ್ಪ ನಂಜು ರೋಗ ತಡೆಯುತ್ತೆ. ಆಮೇಲೆ ಸುರುಗು ರೋಗಕ್ಕೂ ಸ್ವಲ್ಪ ತಡಿ ಶಕ್ತಿ ಇದೆ. ಬೇಸಿಗೆಗಾಲ ಮತ್ತು ಮುಂಗಾರು ಗಾಳದಲ್ಲಿ ಈ ಬೆಂಡಿ ಚೆನ್ನಾಗಿ ಬೆಳೆಯುವುದು. 1 ಎಕರೆಗೆ 4 kg ಬೀಜ ಬೇಕೇ ಬೇಕಾಗಿದೆ. ಆಮೇಲೆ ಇಳುವರಿ ಹೆಚ್ಚು ಬರುವುದಾದ್ಮೇಲೆ ಈ ತಳಿ ಚೆನ್ನಾಗಿ ಮಾಡುವುದು. 1 ಹೆಕ್ಟೇರ್ಗೆ 15ರಿಂದ 20 ಟನ್ ಇಳುವರಿ ಸಿಗ್ತಾ ಇದೆ. ಕಾಯಿ ತುಂಬ ಚೆನ್ನಾಗಿರುತ್ತೆ, ಹಸಿರು ಕಲರ್ ಇರುತ್ತೆ. ಈಗ ಸಡ್ದಿ ಮಾರ್ಕೆಟ್ಗೆ ರೈತರು ತಗೊಂಡು ಹಾಕುವುದು ಚೆನ್ನಾಗಿರುತ್ತೆ. ಆಮೇಲೆ ಕೀಪಿಂಗ್ ಕ್ವಾಲಿಟಿ, ಕಾಯಿ ನೀವು ಹೊರಗಡೆ ಇಟ್ಟರೆ 1 ವಾರಕ್ಕೆ ಕಪ್ಪು ಬಣ್ಣ ಬರುವುದಿಲ್ಲ. ಫ್ರಿಜ್ಲಿ ಇಟ್ಟರೆ ನಿಮಗೆ 10ರಿಂದ 12 ದಿವಸಕ್ಕೆ ಆ ಕಪ್ಪು ಬಣ್ಣ ಬರುವುದಿಲ್ಲ. ಆಮೇಲೆ 2ನೇ ತಳಿ ಅರ್ಕ ಅಬ್ಬಾಯಿಂದ ಹೆಸರು. ಈ ಅರ್ಕ ಅಬ್ಬಾಯಿ 7ರಿಂದ 8 ಸೆಂಟಿಮೀಟರ್ ಉದ್ದ ಇರುತ್ತೆ, ಹಸಿರು ಕಲರ್ ಇರುತ್ತೆ. ಇದಕ್ಕೂ ಬೀಜ 1 ಎಕರೆಗೆ 4 kg ಬೀಜ ಬೇಕಾಗಿದೆ. ಇದೂ ಹಳದಿ ನಂಜು ರೋಗ ತಡೆಯ ಶಕ್ತಿ ಇದೆ. ಇದು ಮುಂಗಾರು ಗಾಲ ಮತ್ತು ಹಿಂಗಾರು ಬೇಸಿಗೆಗಾಲಕ್ಕೂ ಬೆಳೆಯೋದಕ್ಕೂ ತುಂಬ ಚೆನ್ನಾಗುತ್ತೆ. ಇದು ಇಳುವರಿ 15ರಿಂದ 17 ಟನ್ ಇಳುವರಿ ಸಿಕ್ಕುತ್ತೆ 1 ಹೆಕ್ಟರ್ಗೆ. ಆಮೇಲೆ ಇದರಲ್ಲಿನೂ ಅಯೋಡಿನ್ ಮತ್ತು ಕ್ಯಾಲ್ಶಿಯಂದ ಪೋಷಕಾಂಶಗಳು ಜಾಸ್ತಿ ಇರುತ್ತೆ. ಸೊ ಇದು ಚೆನ್ನಾಗಿ ಯೂಸ್ ಮಾಡ್ಬೋದು. ಪಿಕ್ಕಿಂಗ್ ಶುರುವಾಗೋದು 45ರಿಂದ 50 ದಿವಸ ಫಸ್ಟ್ ಪಿಕ್ಕಿಂಗ್ ಶುರುವಾಗುತ್ತೆ. ಅದರದ್ದು ಒಂದು 25ರಿಂದ 30 ಪಿಕ್ಕಿಂಗ್ ತಗೊಳ್ಳೋಕ್ಕಾಗುತ್ತೆ. ಮಳೆಗಾಲ ಮತ್ತು ಈ ಮುಂಗಾರು ಗಾಳದಲ್ಲಿ ಇನ್ನೂ ಪಿಕ್ಕಿಂಗ್ ಜಾಸ್ತಿ ಬರುತ್ತೆ. ನೀವು 45 ಪಿಕ್ಕಿಂಗ್ ತಗೊಳ್ತಾರೆ. ಇವನ್ 25ರಿಂದ 30 ಟನ್ 1 ಹೆಕ್ಟರ್ಗೆ ಇಳುವರಿ ಕೊಟ್ಟಿದೆ, ರೈತರು ಹಾರ್ವೆಸ್ಟ್ ಮಾಡಿದ್ದಾರೆ. ಈ ಬೆಂಡೆಕಾಯಿಗಳು ಪೋಷಕಾಂಶ ಜಾಸ್ತಿ ಇರೋದಾದ್ಮೇಲೆ ಮನೆ ಹಿಂದ್ಗಡೆ ಕಿಚನ್ ಗಾರ್ಡನ್ ಬೆಳೆಯುವುದು, ತಾವು ತಿನ್ಬಹುದು, ಬೇರೆಯವ್ರಿಗೂ ಮಾರಾಟ ಮಾಡೋದಕ್ಕಾಗುತ್ತೆ.